ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವೆಲ್ಲ ಸೇರಿ ಅಂಜನಾದ್ರಿ ಹೊಂಟಿದೀವಿ ನೋಡ್ರಿ. ಪ್ರಾಬ್ಲಮ್ ಅಂತ ಹೇಳ್ತಾ ಇಲ್ಲ, ಒಂದು ಚಿಕ್ಕ ಸಮಸ್ಯೆ. ಅದನ್ನ ಇವರೆಲ್ಲ ಇಷ್ಟೆಲ್ಲ ಪ್ರೀತಿ ಕೊಟ್ಟಿದ್ದಾರೆ. ಪ್ರಾಬ್ಲಮ್ ಏನಂತಂದ್ರೆ ಏನೋ ದೊಡ್ಡ ಪ್ರಾಬ್ಲಮ್ ಅಂತ ನಾನು ಹೇಳ್ತಲ್ಲ. ಇದು ನಾನು ಶೂ ಗಾಯ್ಸ್, ಚೆನ್ನಾಗಿದ್ದೀನಾ? ಚೆನ್ನಾಗಿರ್ದಿನ ಆಕ್ಚುಲಿ. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ ನೋಡ್ರಿ. ಹೌದಲ್ಲ, ಈ ಕಾಮಿ ಅಲ್ಲಿ ಸ್ವಾಮಿ ಅದು ಅಮ್ಮ ನಾನು ಬೇಕು ಕಣ್ಣು ಕಾಮಿ ಕಣ್ಣು ಕಣಕತ್ತು ಬ್ರಿಡ್ಜ್ ದಾಟ್ತಾ ಇದೀವಿ. ಇದು ಅರವಿ ಬ್ರಿಡ್ಜ್. 2-3 ಆಗಿದೆ. ಅಷ್ಟರಲ್ಲಿ ಕರೆಂಟ್ ಇಲ್ಲ ಅಂತ ಬೈಕ್ ನಲ್ಲಿ ಚಾರ್ಜ್ ಆಗ್ತಿರೋ ನೀವು. ಇವ್ರು ಅದಕ್ಕೆ ಸಪೋರ್ಟ್ ಮಾಡ್ತೀರಿ. ದಿಸ್ ಇಸ್ ದ ಕೆಬಿ ಆಫ್ ರಾಣೆಬೆನ್ನೂರ್. ಪಾಸಿಂಗ್ ಕರೆಂಟ್ ಮೊಬೈಲ್ ಎಲ್ಲ ಕೆಬಿಗಿಂತ ಜಾಸ್ತಿ ವಾಟ್ ಐತಿ ಇದ್ರಾಗ. ಎಷ್ಟಂತ ಕೇಳಬೇಡ್ರಿ, ಹೋಗಿರಿ ಕ್ಯಾಕರ್ಸಿ ಅಲ್ಲಿಗೆ ಕೆರ ಕಿತ್ತೋಗಂಗ್ ಹೊಡಿರಿ. ಯಾವ್ದೋ ಊರಲ್ಲಿ ಟೀ ಬ್ರೇಕ್ ತಗೊಂಡಿದ್ವಿ, ಹಂಗೆ ಗಾಡಿನ ಎಕ್ಸ್ಟೆಂಡ್ ಮಾಡ್ತಾ ಇದೀವಿ. ಅದ್ರಲ್ಲಿ ಕುಂತು ಬೇಸ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಅರ್ಥ ಆಯ್ತು ಅನ್ಸುತ್ತೆ. 10 to 20 kilometers ಮತ್ತೆ ಚೇಂಜ್ ಮಾಡ್ಕೋತೀವಿ. ಫ್ರೆಂಡ್ಸ್, ಹೌ ಇಸ್ ದ ಜೋಶ್? ಆಯ್ ಸರ್. ಹಿತಶತ್ರುಗಳಿರ್ತಾರಂತೆ, ಬಹಿರಂಗ ಶತ್ರುಗಳಿರ್ತಾರಂತೆ, ಅಂತರಂಗ ಶತ್ರುಗಳಿರ್ತಾರಂತೆ. ಮೂರನ್ನ ಈಗ ಟಿಕ್ ಮಾಡ್ಕೊಳ್ಳೋ ಟೈಮ್ ಬಂದಿದೆ ಅಷ್ಟೇ. ಅದನ್ನ ಟಿಕ್ ಮಾಡ್ತಾ ಇದ್ದೀನಿ. ಓಕೆ, ಮತ್ತೆ ಸಿಗ್ತೀವಿ, ಬಾಯ್ ಗಾಯ್ಸ್. ಇಲ್ಲಿ ಒಂದು ಹೊಸಪೇಟೆ ಡ್ಯಾಮ್ ಇದೆ. ಡ್ಯಾಮ್ ಅಲ್ಲ ಇದು, ಡ್ಯಾಮಿಗೆ ಹೋಗಿಲ್ಲ. ಇಲ್ಲಿ ಏನೋ ನೀರಿದೆ, ತೋರಿಸ್ತೀವಿ ನೋಡಿ. ಅದಕ್ಕಿಂತ ಮುಂಚೆ ಇನ್ನೊಂದು ವ್ಯೂ ಇದೆ, ತೋರಿಸ್ತೀವಿ, ಅದನ್ನ ನೋಡಿ. ಇಲ್ಲಿ ಬೀಸುವ ಗಾಳಿ ಊರಲ್ಲಿ ಯಾಕಿಲ್ಲ, ಇಲ್ಲಿ ಸ್ಮೂನು ಝೂಮ್ ಇನ್ ಮಾಡಿದ್ರೆ, ಸಾರಿ ಝೂಮ್ ಔಟ್ ಝೂಮ್ ಇನ್ ಏನೋ ಗೊತ್ತಿಲ್ಲ ಮಾಡಿದ್ರೆ ರಶ್ಮಿಕಾ ಮಂದಣ್ಣ ಅಲ್ಲ, ಸಾರಿ. ಇಲ್ಲೊಂದು ಏನೋ ಇಡ್ತಾ ಇದೀನಿ. ಎಲ್ಲಿಟ್ಟಿರ್ತೀನಿ ಅಂದ್ರೆ ಇದು ಮುಂದೆ ಇಟ್ಟಿರ್ತೀನಿ. ಏನಂತಂದ್ರೆ ಇದು ಯಲ್ಲಂಕಿಪನ. ಇಲ್ಲಿ ಇಟ್ಟಿರ್ತೀನಿ. ಯಾರು ತಗೊಂಡ್ರೆ ನನಗೆ ಕಮೆಂಟ್ ಹಾಕಿರಿ, ನಾನು ಅವ್ರಿಗೆ ಏನಂತ ಹೇಳ್ತೀನಿ. ಇಲ್ಲೇ ಇಟ್ಟಿರ್ತೀನಿ ಗಾಯ್ಸ್, ನೋಡಿ. ಥ್ಯಾಂಕ್ ಯು. ಪಾಠ ಶಾಲೆಯಲ್ಲಿ ಯಾಕಿಲ್ಲ, ನರಮನುಷ್ಯ ಕಲಿಯಲ್ಲ, ಒಳ್ಳೆಯದು ಉಳಿಸಲ್ಲ, ಅವ ನಡೆಯೋ ದಾರಿಲಿ ಘರಿಕೇನು ಬೆಳೆ. ನಾವು ಹೋಗ್ತಾ ಇದ್ವಿ, ನಿಮ್ಗೊಂದೇನೋ ತೋರ್ಸೋಣ ಅಂತ ಗಾಡಿ ಸ್ಟಾಪ್ ಮಾಡಿ ಬಂದಿದೀವಿ. ತೋರಿಸ್ತೀವಿ ಏನಂತ. ಹೋಗ್ತೀನಿ ಈಗ. ಓಕೆ ಗಾಯ್ಸ್, ರೆಡಿ ಇದೀರಾ ವ್ಯೂ ನೋಡಕ್ಕೆ? ತೋರಿಸ್ತೀವಿ ನೋಡಿ. ಹರಿಯುವ ನದಿಯ ನೀರಲ್ಲ, ಅವಳ ಎದೆಯ ಅಮೃತವು ಧುಮುಕುವ ಜೋಗದ ಸಿರಿಯಲ್ಲಿ ತುಂಬಿದ ನಗೆಯ ನರ್ತನವು. ಗಾಯ್ಸ್, ಮತ್ತೆ ಸಿಗ್ತೀನಿ. ನೆಕ್ಸ್ಟ್ ಏನಾದ್ರು ಇದ್ರೆ ಮತ್ತೆ ಸಿಗ್ತೀನಿ. ಗಾಡಿ ಸ್ಟಾರ್ಟ್ ಮಾಡ್ತೀವಿ, ಹೋಗ್ತಾ ಇದೀವಿ. ಹೋಯ್ತಾನೆ ಇರೋದು, ಆಡ್ತಾನೆ ಇರ್ತೀರಿ ನಾವು ಅಕ್ಕಿ ತರ. ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ, ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ, ನಿನ್ನ ಹೃದಯದಾಣೆ ಹೃದಯದಲ್ಲಿ ಪ್ರೀತಿ. ಸ್ನಾನ ಮಾಡಕ್ ಹೋಗ್ತಾ ಇದೀವಿ. ಸ್ನಾನ ಮಾಡಿ ದೇವ್ರ ದರ್ಶನ ಮಾಡೋದು ತೋರಿಸ್ತೀನಿ. ಹೇಗೆ ಸ್ನಾನ ಮಾಡೋದು ಜನ ಎಲ್ಲ ಮಾಡ್ತಾ ಇದಾರಲ್ಲ. ಬಾತ್ ಅಂತ ಓಪನ್ ಬಾತ್ ಇದು. ಇದರಲ್ಲೇ ಮುಳುಗಿ ಎದ್ದು ಸ್ನಾನ ಮಾಡಿ ದೇವ್ರ ದರ್ಶನಕ್ಕೆ ಹೋಗೋಣ. ಎಲ್ಲರೂ ರೆಡಿ ಆಗ್ತಿದ್ದಾರೆ ಸ್ನಾನ ಮಾಡಿ. ಸ್ನಾನ ಆಯ್ತು, ಕಲರ್ ಕೂಡ ವೈಟ್ ಆಗಿದೀವಿ. ಇವರೆಲ್ಲ ನಮ್ಮ ಫ್ರೆಂಡ್ಸ್ ಗಾಯ್ಸ್. ಆದ್ರೆ ಅವ್ನ ಮನೇಲಿ ಹೇಳಿ ಬಂದಿಲ್ಲ. ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ, ಏನ್ ಬೇಕಾದ್ರೂ ಬೈಬೋದು, ನನ್ನ ಏಕಾಗ್ರತನ ಡಿಸ್ಟರ್ಬ್ ಮಾಡಕ್ ಆಗಲ್ಲ. ನಾವಿಬ್ರು ನೆಕ್ಸ್ಟ್ ನಾವು ನಿಮಗೆ ಅಂಜನಾದ್ರಿ ತೋರಿಸ್ತೀವಿ ಗಾಯ್ಸ್. ಅಂಜನಾದ್ರಿಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ. ಅಂಜನಾದ್ರಿ ಬೆಟ್ಟನ ಹತ್ತಿದೀವಿ ಗಾಯ್ಸ್, ತೋರಿಸ್ತೀನಿ ನಿಮ್ಗೆ. ನಮ್ಮೂರ ಕಾಯೋದೋರೆಯೇ ನಿನಗೆ ಎನ್ನಿಂತ ಮಮತಾರ, ಕಣ್ಣೀರ ಒರೆಸೋ ಪ್ರಭುವೇ ನಿನಗೆ ಆದ್ಯಾವ್ರೆ ಜೊತೆಗ. ನಾವು ಹೋಗ್ತಿದ್ದಂಗೆ ರೈಟ್ ಸೈಡ್ ಒಂದು ರಾಮನ್ ಮೂರ್ತಿ ಇದೆ. ಮುಂಚೆ ಇದ್ದಿಲ್ಲ, ಈಗ ಮಾಡಿಸಿದ್ದಾರೆ ರಾಮಂದು. ನೋಡ್ಬೋದು ನೀವು. ಎಂಟ್ರೆನ್ಸ್ ಬಂತು, ತೋರಿಸ್ತೀನಿ. ಇದೆ ಎಂಟ್ರೆನ್ಸ್, ಅಂಜನಾದ್ರಿ ಎಂಟ್ರೆನ್ಸ್ ಗಾಯ್ಸ್. ಹನುಮ ಹುಟ್ಟಿದ ಜನ್ಮಸ್ಥಳದ ಎಂಟ್ರೆನ್ಸ್. ಹುಟ್ಟೋದಿಲ್ಲ ನೀನು ಕೊಡದೆ ಸಂದೇಶ ಮೂರ್ತಿ ಗಾಯ್ಸ್. ಇದು ಅಂಜನಾದ್ರಿಯಲ್ಲಿ ಎಂಟ್ರೆನ್ಸ್ ಬರೋದು. ಅದ್ರ ಕೆಳಗೆ ಒಂದು ಹನುಮಂತನ ಮೂರ್ತಿ ಇದೆ. ಇದು ಹನುಮಂತನ ಮೂರ್ತಿ ಗಾಯ್ಸ್. ಇದು ಹನುಮಂತ ಅವ್ರ ಪಾದ. ಹೋಗ್ತಾ ಇದೀವಿ ಗಾಯ್ಸ್. ಈಗ ಮೆಟ್ಲತ್ತಾ ಇದೀವಿ, ಅಂಜನಾದ್ರಿ ಬೆಟ್ಟ ಹತ್ತಾ ಇದೀವಿ. ಈ ರೀತಿ ಮೆಟ್ಲಿದೆ, ಹತ್ತು ಹೋಗ್ಬೋದು.
ಜೈ ಶ್ರೀರಾಮ್ ಅನ್ಕೊಂತ ಹೋಗ್ತಿದ್ರೆ ಆಲ್ರೆಡಿ ಹತ್ತಾ ಇದೀವಿ ಗೈಸ್. ಜೈ ಶ್ರೀರಾಮ್ ಅಂತ ಅನ್ಕೊಂತ ಹೋಗ್ತಾ ಇದೀವಿ. ಶಿರವಾಗಿ ಜೈ ಶ್ರೀರಾಮ್ ಅಂತ ಹತ್ತಾ ಇದೀವಿ ಗೈಸ್. ಬಹಳ ಚೆನ್ನಾಗಿದೆ ವೈಬ್. ನೀವು ಅಂಜನಾದ್ರಿಗೆ ಬರ್ರಿ, ಪ್ರತಿಯೊಂದು ಎಂಜಾಯ್ ಮಾಡ್ಬೋದು ದೇವ್ರ ದರ್ಶನ ಜೊತೆಗೆ. ಈ ತರ ವೈಬ್ ಎದು ಸಿಗಲ್ಲ. ಫಾಲ್ಸ್ ಗೀಲ್ಸ್ ಅಂತ ಹೋಗೋ ಬದಲು ಈ ತರ ದೇವ್ರ ದರ್ಶನಕ್ಕೆ ಬರ್ರಿ, ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ. ಹಸಿದವಗೆ ಕೈಯ ತುತ್ತ ನಿಟ್ಟು ಪೊರೆಯೋ ತಾಯಿಯ ಗುಣದವನು, ಕತಿಯ ಗುಡಲು ತನ್ನ ಮುಗುಡು ನಗುವನು, ಲಾಲಿಸಿ ಉಣಿಸುವನು. ನಿತೆ ಬೋಧಿಸಿದ ಕೃಷ್ಣ ಇವನೇನೋವ ಬಲ ಭೀಮನಿ. ಗಾಯ್ಸ್ ಅಂತೂ ಇಂತೂ ಕೊಟ್ಟೂರು ಹತ್ರ ಬಂದೀವಿ. ಸ್ವಾಮಿ ಬಿಡಕ್ಕೋಸ್ಕರ ಅಂಜನಾದ್ರಿನ ಸ್ವಲ್ಪ ಗುಡಿ ಅಷ್ಟೇ ನೋಡ್ಕೊಂಡು ಇನ್ನೆಲ್ಲಿ ಹೋಗ್ಲಿಲ್ಲ. ಸೀದಾ ಈಗ ಅವ್ನು ಕೊಟ್ಟೂರಿಗೆ ಬಂದು ಅವ್ನ ಹರಪನಹಳ್ಳಿಯಿಂದ ಬಸ್ ಹಚ್ತೀವಿ. ಹರಿಹರಕ್ಕೆ ಹೋಗ್ಬೇಕಂತೆ. ಹರಿಹರದಲ್ಲಿ ಅವ್ರ ಫಾದರ್ ಸ್ವಲ್ಪ ಕಾಯ್ತಾ ಇರ್ತಾರಂತೆ. ಸೊ ಅಲ್ಲಿಂದ ಅವನು ಉಕ್ಕಡಗಾತ್ರಿಗೆ ನೋಡ್ಬೇಕಂತೆ. ನಮ್ಮ ಅವತಾರ ನೋಡ್ರಿ, ಇದೇನಾಯ್ತಲ್ಲ ಬ್ಯಾಗಡಿ ಕೋಟ್, ಇದು ಹೋಗ್ಕೊಂಡು ಬ್ಯಾಗಡಿ ಕೋಟ್ ಕವರ್ ಅಂತ ಭಾಳ ಕ್ವಾಲಿಟಿ ಆಗಿದೆ. ಏನು ಮಳೆ ಬಂದ್ರೆ ಅವ್ರಿಗೇನು ತೊಂದರೆ ಆಗಲ್ಲ, ಬಟ್ ಹಿಂದೆ ಇರೋರಿಗೆ ತೊಂದರೆ ಆಗುತ್ತೆ. ಅದಕ್ಕೆ ಹಿಂದೆ ಇರೋರು 8 to 6 ಪ್ಯಾಕ್ ಆಗಿದ್ವಿ. ಅದು ಬ್ಯಾಗಡಿ ಕವರ್, ಇದು ಸಾಂಬಡಿ ಕವರ್. ಗೋಸ್ಕರ ವೇಟ್ ಮಾಡ್ತಾ ಇದ್ವಿ. ಸ್ವಾಮಿ ಬಂದ್ಮೇಲೆ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ಹೇಳ್ತೀವಿ. ಫಸ್ಟ್ ಟೈಮ್ ಈ ಥರ ಬ್ಲಾಗ್ ಟ್ರೈ ಮಾಡಿದ್ದು, ಎಂದೂ ಟ್ರೈ ಮಾಡಿದ್ದಿಲ್ಲ. ಇದೇ ಫಸ್ಟ್ ನಾ ಟ್ರೈ ಮಾಡಿದ್ದು. ಏನೋ ನೋಡೋಣ ಏನು ಗುರು. ನಾನು ಇವತ್ತೊಂದು ಸತ್ಯ ಹೇಳ್ತೀನಿ. ಏನು ಸತ್ಯ ಅಂತಂದರೆ, ಇಲ್ಲಿ ಅಲ್ಲಿ ಅಂಜನಾದ್ರಿಗೆ ಹೋಗಿವಿ. ಫಸ್ಟ್ ಟೈಮ್ ನಾವು ಬ್ಲಾಗ್ ಮಾಡ್ಬೇಕಂತ ಮಾತಾಡ್ಕೊಂಡು ಅಲ್ಲಿ ಅಂಜನಾದ್ರಿ ಜನ ಹೋಗ್ತಿದ್ರು. ಅದು ಈ ಪ್ಲೇಸ್ ಏನು ಅಂತ ಹೇಳಕ್ ಬರೀ ಮೊಬೈಲ್ ಓಪನ್ ಮಾಡಿ ಸೆಲ್ಫಿ ಕ್ಯಾಮ್ರಾ ಓಪನ್ ಮಾಡಿದ ತಕ್ಷಣ ಈ ಜನ ಏನ್ ಅನ್ಕಂತಾರ ಅಂತ ಅನ್ಸಿತ್ತು. ಅದ್ ಹೆಂಗ್ ನೀವು ನಡೋ ಬಸ್ ಸ್ಟ್ಯಾಂಡ್ ಅಲ್ಲಿ ದಿಗಿ ಕುಡಿತೀರಿ, ಅದ್ ಹೆಂಗಂತ ನಮಗೂ ಸ್ವಲ್ಪ ಹೇಳ್ಕೊಡ್ರು. ನಾವು ಧೈರ್ಯ ತಗಂತೀವಿ. ಒಳ್ಳೇದ್ ಹೇಳಕ್ ನನಗೆ ಧೈರ್ಯ ಬರಲಿಲ್ಲ, ಆದ್ರೆ ನಿಮ್ ಧೈರ್ಯಕ್ಕೆ ನಂದು ಹ್ಯಾಟ್ಸ್. ತಪ್ಪಾಗಿ ಎತ್ಕೋಬೇಡಿ, ಸರಿಯಾಗಿ ಎತ್ಕೊಳ್ಳಿ. ಆದ್ರೆ ನಿಮ್ ಧೈರ್ಯಕ್ಕೆ ನಂದೊಂದು ಗೈಸ್. ವೇಟ್ ಮಾಡ್ತಾ ಒಂದು 45 ನಿಮಿಷ ಆದ್ಮೇಲೆ ಬಂದ್ರು, ಮಾಡಿದ್ರು ತಿರುಗಲೇ ಹೊಸ ಬೆಳಕು ನಗು ಬರ್ಲಿಲ್ವಾ? ಸ್ವಾಮಿ ಮತ್ತ ಸಮಾಚಾರ ಏನು ನೋಡಪ್ಪ, ಕಟಿಂಗ್ ಮಾಡಿಸ ಅದೇ ಸಮಾಚಾರ. ಚೆಕ್ ಬಂತು ನೋಡ್ರಿ, ನಾನು ಬೋರ್ಡನ್ ಮಾಡಿಸಿದ್ರೆ ಯಾಕೆ ಬೋರ್ಡನ್ ಮಾಡಿಸಿ ಅಂತ ಯಾರು ಕೇಳಲ್ಲ. ಅದೇ ಈ ತರ ಸ್ವಲ್ಪ ಕೂದ್ಲ ಬಿಟ್ರೆ ಯಾಕೆ ಕೂದ್ಲ ಬಿಟ್ಟು ಕಟಿಂಗ್ ಮಾಡಿಸು ಅಂತ ಕೇಳ್ತಾರೆ. ಇಷ್ಟೇ ಸಮಾಜ. ಸಮಾಜಕ್ಕೆ ಚಪಾತಿ ರೌಂಡ್ ಆಗಿರ್ಬೇಕು, ಟ್ರಯಾಂಗಲ್ ಶೇಪ್ ಇದ್ರೆ ನಡೆಯಲ್ಲ. ಆ ಸಮಾಜದಲ್ಲಿ ಬದುಕ್ತಿರೋರು ಇವರೆಲ್ಲ. ಮೊನ್ನೆ ನಾನು ಇಷ್ಟಪಡ್ದೇನ್ರಿ ಒಂದು ಗಾಡಿನ. ನನ್ನ ಸಮಯ ಬಂದಾಯ್ತು, ನಾನು ಹೊರಡ್ಬರ್ತೀನಿ. ಹೋಗ್ಬತ್ತೀಯಾ?